ಎಷ್ಟು ದೊಡ್ಡ ಏರಿಯಾ ಇದು, ಎಷ್ಟೊಂದು ಮಾರ್ಬಲ್ಸ್ ಇದೆ. ಕಣ್ಣಿಂದಾನೇ ಮಾರ್ಬಲ್ಸ್ ಎಲ್ಲ ತಗೊಂಡೋಗ್ಬಿಡ್ತಾನೆ ಅನ್ಸುತ್ತೆ. ಏನೋ ಸಾರಿ, ನೀನ್ ಕಡೆ ಬಂದಿದ್ದು. ಏನು ಕೆಲಸ ಇಲ್ದೇನೆ ಸುಮ್ನೆ ಇಲ್ಲಿಗೆ ಬರಲ್ಲ ಅಲ್ವಾ? ಸರಿ ಬಿಡಿ. ಸರಿ, ನಿಮ್ ಮಗ ಎಲ್ಲೋಗಿದ್ದಾನೆ? ಸರ್ವಣ. ಇರು ನಾನೇ ಹೋಗ್ತೀನಿ. ಹಂಗ ಏನಪ್ಪಾ ಸರ್ವಣ? ಸರ್ವಣ, ಊರಲ್ಲಿ ಏನ್ ನಡೀತಾ ಇದೆ ಅನ್ನೋದೇ ಗೊತ್ತಾಗಲ್ವಾ? ನಮ್ಮ ಪಾರ್ಕ್ ಇದೆಯಲ್ಲ, ಅಲ್ಲಿ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಒಂದು ಹುಡುಗಿದು ಡೆಡ್ ಬಾಡಿ ಸಿಕ್ಕಿದೆ. ಆ ಕೊಲೆಗಾರ ಅಲ್ಲಿಂದ ಹೋಗ್ಬೇಕಾದ್ರೆ ಎಲ್ಲ ಸಾಕ್ಷಿಗಳನ್ನು ಅಲ್ಲೇ ಬಿಟ್ಟೋಗಿದ್ದಾನೆ. ಆ ಕೊಲೆಗಾರ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನೀವು ವೆಪನ್ಸ್ ನ ಬರೀ ನೋಡೋದ್ ಮಾತ್ರ ಅಲ್ಲ, ಆಗಾಗ ಉಪಯೋಗಿಸ್ತೀರಾ ಕೂಡ. ನಿಜ ಹೇಳ್ತೀನಿ ಚಟಿಯಾರ್, ನಾನು ಇಲ್ಲಿಗೆ ಬಂದ್ಮೇಲೆ ನಿಮ್ಗಿರೋ ದೊಡ್ಡ ಕೆಲ್ಸದ ಮುಂದೆ ನನಗೆ ಯಾವ ಕೆಲ್ಸನೂ ಇಲ್ಲ ಅಂತ ನಾನು ನಿಜ ಹೇಳ್ತೀನಿ ನೋಡಿ. ಆದ್ರೆ ನಿಮ್ಮ ಮಗ ಈ ರೀತಿ ಕೊಲೆ ಮಾಡಿದ್ದೇನೆ ಅಂತ ಕೇಳಿ ನನಗಂತೂ ಬೇಜಾರಾಗ್ತಾ ಇದೆ. ನಾನು ಎಷ್ಟು ಕಷ್ಟಪಟ್ಟೆ ಗೊತ್ತಾ? ಕ್ರಿಮಿನಲ್ ಇಲ್ಲ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು. ದಿಢೀರ್ ಅಂತ ಹೀಗೆ ಕೇಳ್ಬಿಟ್ರೆ, ಚಟಿಯಾರ್, ಮೇನ್ ಏರಿಯಾದಲ್ಲಿ ಒಂದು ಒಳ್ಳೆ ಫ್ಲಾಟ್, ಅದು ಈ ಸಿಟಿಲೇ. ಅದು ನನ್ನ ಕನಸು. ಒಂದು 5000 ஸ்கொயர் ஃபீட். ஓகே, எக்ரிட். ஆனா ஒரு விஷயம், அந்த சத்த பொண்ணு வந்து ஒரு ஜேர்னலிஸ்ட். அவள் என்ன அந்த மார்க்கெட் நடக்கும்போது கேமரால ஷூட் பண்ணியாச்சு. அந்த எவிடன்ஸ் எல்லாமே ஒரு ஃபைல் ಹಾಕಿ ಒಂದು பொண்டாட்டி ಕೈಲಿ ಕೊಡ್ತಾರೆ. அந்த ಫೈಲ್ எனக்கு வேணும். ನನ್ನ ಹೆಂಡತಿ ಕೈಲ, ಅದನ್ನ ನಾನ್ ನೋಡ್ಕೋತೀನಿ, ನೀವೇನು ಚಿಂತೆ ಮಾಡಬೇಡಿ. ಹೋದ್ವಾರ ತಾನೇ ಜ್ಯೋತಿಷ್ ಹೇಳಿದ್ರು ನನಗೆ ಶುಕ್ರ ದಿಸೆ ಇದೆ ಅಂತ. ನೋಡಿದ್ರ ನನ್ನ ಕೆಲಸ ಹೇಗ್ ಬರ್ತಾ ಇದೆ ಅಂತ. ಚಟಿಯಾರ್, ನಾವೊಂದ್ ಕೆಲಸ ಮಾಡೋಣ. ನಾನ್ ನಿಮ್ಗೆ ಫ್ಲಾಟ್ ಬಗ್ಗೆ ಹೇಳಿದ್ನಲ್ಲ, ಅದು ಒಂದು 10,000 ಸ್ಕ್ವೇರ್ ಫೀಟ್ ಇದ್ರೆ ಇನ್ನೂ ಒಳ್ಳೇದು ಅನ್ಸುತ್ತೆ. ಇನ್ನೊಂದ್ ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ರೆ ಹೆಂಡತಿನೇ ಕೊಟ್ಬಿಡ್ತಾನೆ ಅನ್ಸುತ್ತೆ. ಅಸಿಂಗಮ ಪೇಸಾದ ಮಕ್ಳು ಹೀಗ್ ತಪ್ಪು ಮಾಡಿದಾಗ ದೊಡ್ಡವ್ರು ಹೊಡಿಬೇಕು, ಅದನ್ನೇ ಮಾಡ್ದೆ. ಅಲ್ಲ ಚಟಿಯಾರ್, ಏನು ಇಲ್ವಾ? ಎಲ್ಲಿ ಮೇಲೆತ್ ನೋಡಿ. ಕ್ಯಾಶ್ ಕೌಂಟರ್ ಇಲ್ಲೇ ಇದೆ. 1 ಲಕ್ಷ. ಎಷ್ಟೋ ಪರವಾಗಿಲ್ಲ, ಖರ್ಚಿಗಾಯ್ತು. ಬರ್ತೀನಿ. ಇವನೇನಾದ್ರೂ ಇನ್ನೂ 4 ವರ್ಷ ಇಲ್ಲೇ ಇದ್ರೆ ನೀವು ಭಿಕ್ಷೆ ಬೇಡಬೇಕಾಗತ್ತೆ. ಅವನ ಚೆಟ್ಟಿಯಾರು ಯಾರನ್ನು தெரியாது. ಅವನ ಕೊಂಡೊಂದು ನಾನನ್ನ ತಿರುಪಿ ಅನುಭವನಕ್ಕೆ ತೆರೆಯು. ಜರ್ನಲಿಸ್ಟ್ ಪಾರ್ವತಿನ ಕೊಲೆ ಮಾಡಿದವ್ರನ್ನ ಕಂಡಿಡೀರಿ. ಹೌದು ಹೌದು ಕಂಡಿಡೀರಿ. ಜರ್ನಲಿಸ್ಟ್ ಪಾರ್ವತಿನ ಕೊಲೆ ಮಾಡಿದವ್ರನ್ನ ಕಂಡಿಡೀರಿ. ಹೌದು ಹೌದು ಕಂಡಿಡೀರಿ. ಜರ್ನಲಿಸ್ಟ್ ಪಾರ್ವತಿನ ಕೊಲೆ ಮಾಡಿದವ್ರನ್ನ ಹೌದು ಹೌದು ಕಂಡಿಡೀರಿ. ಲಂಚ ತಗೊಂಡು ಕೆಲಸ ಮಾಡಬೇಡಿ. ಹೇ, ನಿನ್ನನ್ನೇ ಇನ್ನು ಜೋರಾಗಿ ಹೇಳಿ. ಲಂಚ ತಗೊಂಡು ಕೆಲಸ ಮಾಡಬೇಡಿ. ಲಂಚ ತಗೊಂಡು ಕೆಲಸ ಮಾಡಬೇಡಿ. ಲಂಚ ತಗೊಂಡು ಕೆಲಸ ಮಾಡಬೇಡಿ. ಲಂಚ ತಗೊಂಡು ಕೆಲಸ ಮಾಡಬೇಡಿ. ಸಬ್ ಕಲೆಕ್ಟರ್ ರಾಘವಣ್ಣ, ನನ್ನ ವೈಫ್ ಬಂದ್ಲಾ? ಬಂದು 1 ಅವರ್ ಆಯ್ತು. ಓ ಮೈ ಗಾಡ್, ಮನೇಲಿ ಟಿಫನ್ ಮಾಡಿಲ್ಲ, ಅದಕ್ಕೆ ಇಲ್ಲೇ ಬಂದ್ಬಿಟ್ಟೆ. ಹೋಗ್ ನೋಡ್ತೀನಿ. ಸೀತಾ, ಸೀತಾ, ನೀನ್ ಯಾವಾಗ ಬಂದೆ? ಫೋನ್ ಮಾಡಿ ಹೇಳ್ಬೇಕಲ್ವಾ ನಾನು ಬಂದಿದ್ದೀನಿ ಅಂತ. ಕಾನ್ಸ್ಟೇಬಲ್, 2 ಕಾಫಿ. ಸಕ್ಕರೆ ಜಾಸ್ತಿ ಬೇಕಾ ಕಮ್ಮಿ ಬೇಕಾ? ಸ್ಟಾಪ್ ಇಟ್. ನಿಮ್ ಬಗ್ಗೆ ವಿಚಾರಿಸಕ್ ಬಂದಿರೋ ಹೆಂಡತಿ ಅಲ್ಲ ನಾನು. ಐ ಆಮ್ ಸಬ್ ಕಲೆಕ್ಟರ್ ಸೀತಾ ಲಕ್ಷ್ಮಿ ಆನ್ ಡ್ಯೂಟಿ. ಏನ್ ವಿಷಯ ಮೇಡಮ್? ಆಚೆ ಎಲ್ರು ಕೂಗ್ತಾ ಇರೋದು ಕೇಳಿಸ್ಕೊಂಡ್ರಲ್ಲ? ಕೇಳಿಸ್ತು. ಸೌಂಡ್ ಕಮ್ಮಿ ಇತ್ತು, ಇನ್ನು ಸ್ವಲ್ಪ ಜಾಸ್ತಿ ಮಾಡಿ ಅಂತ ಹೇಳ್ದೆ. ಅದಕ್ಕೆ ನೀವು ಉತ್ತರ ಹೇಳ್ಬೇಕು. ಮೇಡಮ್, ಅವ್ರು ಕಿರ್ಚೋದಿಕ್ಕೆ ನಾನೇನ್ ಮಾಡ್ಲಿ ಹೇಳಿ? ಅವರು ನನ್ನ ಮಾತು ಕೇಳೋದಿಲ್ಲ. ಇಲ್ಲಿ ನೋಡಿ, ಅದನ್ನ ಹಾಗೆ ಬಿಟ್ಬಿಡಿ. ನಾನ್ಸೆನ್ಸ್. ಸಸ್ಪೆಂಡ್ ಆಗಿರೋ CA ರಾಜೀವ್ ಜೋಸೆಫ್ ನಿರಪರಾಧಿ ಅಂತ ನಿರೂಪಿಸಕ್ಕೆ ಮುಖ್ಯವಾದ ಆಧಾರಗಳು ಎಂಕ್ವೈರಿ ಕಮಿಷನ್ ಹತ್ರ ಸಬ್ಮಿಟ್ ಮಾಡಕ್ ಬಂದಾಗ ಕೊಲೆಯಾದ ಹುಡುಗಿನೇ ಆ ಪಾರ್ವತಿ. ಆ ಪಾರ್ವತಿ ಕೊಲೆ ಕೇಸಲ್ಲಿ ಸುಮಾರು ಎವಿಡೆನ್ಸ್ ನಿಮ್ಮ ಹತ್ರ ಇದೆ ಅಂತ ನಾನು ಕೇಳ್ಪಟ್ಟೆ. ಹಾಗಿರುವಾಗ ಅಕ್ಯೂಸ್ನ ಯಾಕಿನ್ನೂ ಅರೆಸ್ಟ್ ಮಾಡಿಲ್ಲ? ರಾಘವಣ್ಣ. ಎಸ್ ಸರ್. ಯಾರು ಮೇಡಮ್ ಹೇಳಿದ್ದು ಅಕ್ಯೂಸ್ನ ನಾನು ಕಸ್ಟಡಿಗೆ ತಗೊಂಡಿಲ್ಲ ಅಂತ? ರಾಘವಣ್ಣ, ಆ ಅಕ್ಯೂಸ್ನ ನಾನು ಜೀಪಲ್ಲಿ ಕಟ್ಟಾಕಿದ್ದೀನಿ, ಕರ್ಕೊಂಡ್ ಬನ್ನಿ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಂದ ಹಿಡಿದು ಎಲ್ಲಾ ರಿಪೋರ್ಟ್ ನಲ್ಲೂ AK-47 ಗನ್ನ ಯೂಸ್ ಮಾಡಿದ್ದಾರೆ ಅಂತ ನನಗೆ ರಿಪೋರ್ಟ್ ಬಂದಿದೆ. ಇದಕ್ಕೂ ಮುಂಚೆ AK-47 ಯೂಸ್ ಮಾಡಿದ ಆ ಅಕ್ಯೂಸ್ಡ್ಗೆ 2 ದಿನಗಳ ಮುಂಚೆ ಜಾಮೀನ್ ಸಿಕ್ಕಿದೆ ಅನ್ನೋ ಇನ್ಫಾರ್ಮೇಶನ್ ಕೂಡ ನನಗೆ ಸಿಕ್ಕಿದೆ. ಅದಕ್ಕೆ ಅವನ್ನ ನನ್ನ ಕಸ್ಟಡಿಗೆ ತಗೊಂಡಿದ್ದೀನಿ. ಇವನ್ನ ಪೂರ್ತಿಯಾಗಿ ವಿಚಾರಣೆ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ಇವನೇ ಹೇಳ್ತಾನೆ. ನಾನು ಹೇಳೋದಿಲ್ಲ ಸರ್. ಏನು ನೀನ್ ಹೇಳಲ್ವಾ? ನನಗೆ ಡೀಟೇಲ್ಸ್ ಅಲ್ಲಿ ಏನು ಗೊತ್ತಿಲ್ಲ ಸರ್. ನೀವು ಊಟ ಕೊಟ್ಟು ನನಗೇನಾದ್ರೂ ಪ್ರಶ್ನೆ ಕೇಳಿದ್ರೆ ಎಲ್ಲ ನಾನೇ ಮಾಡಿದ್ದು ಅಂತ ನಾನೇ ಒಪ್ಕೊಂಡ್ಬಿಡ್ತೀನಿ ಸರ್. ನೀವೇನಾ ಕೊಲೆ ಮಾಡಿದ್ದು? ಹೌದು, ನಾನೇ ಆ ಕೊಲೆಗಾರ. ಎಸ್, ಐ ಡಿಡ್ ಇಟ್. ಯಾಕಾಗಿ ನೀವು ಅವಳನ್ನ ಕೊಲೆ ಮಾಡಿದ್ದು? ಕೊಲೆಯಲ್ಲಿ ಪ್ರಶ್ನೆ ಇಲ್ಲ.
ನಾನ್ ಕೊಂದ್ಬಿಟ್ಟೆ. ಗನ್ ಇದ್ದಿದ್ರೆ ಸುಟ್ಕೊಳ್ತಿದ್ದೆ, ಇಲ್ಲ ಅಂದ್ರೆ ಒಡೆದ್ ಸಾಯಿಸ್ತಿದ್ದೆ. ಕೇಳಿದ್ರಲ್ವಾ, ಕೊಲೆಗಾರನೇ ಕೊಲೆ ಮಾಡಿದೀನಿ ಅಂತ ಅಯ್ಯ, ಒಪ್ಕೊಂಡ. ಹೀಗ್ ಮಾತಾಡೋದನ್ ಬಿಟ್ಟು ಆ ಮೀಡಿಯಾದವ್ರನ್ನ ಕರೀರಿ. ನಾನ್ ಕೊಲೆ ಮಾಡಿರೋ ಒಂದ್ ಸಂತೋಷದ ವಿಷಯ ಈ ಊರ್ನವ್ರಿಗೆ ಗೊತ್ತಾಗ್ಲಿ. ರಾಘವಣ್ಣ, ಲಾಕ್ ಹಿಮ್. ಎಸ್ ಸರ್. ಏನಾಯ್ತು? ಒಳಗೆ ಬರ್ಲಿಲ್ಲ ಅಂದ್ರೆ ಎತ್ಕೊಂಡು ಹೋಗ್ತೀರಾ? ಏಯ್, ನೀವೇನಕ್ ಬಾಗ್ಲು ಹಾಕ್ತಿದ್ದೀರಾ? ಏ ಅದಕ್ಕಲ್ಲ, ನಾನೀಗ ಮಾತಾಡ್ತಾ ಇರೋದು ಸಬ್ ಕಲೆಕ್ಟರ್ ಸೀತಾಲಕ್ಷ್ಮಿ ಜೊತೆ ಅಲ್ಲ, ನನ್ನ ಹೆಂಡತಿ ಜೊತೆ. ನಾವಿಬ್ರು ಒಟ್ಟಾಗಿ ಸೇರ್ಕೊಂಡ್ರೆ ಇಡೀ ಊರೇ ಏನು ಮಾಡಕ್ಕಾಗಲ್ಲ. ಸಿಟಿ ಹತ್ರದಲ್ಲೇ ಒಂದು ದೊಡ್ಡದಾದ ಮನೆ ತುಂಬಾ ಓಡಾಡೋ 1 ಡಜನ್ ಮಕ್ಕಳು. ಅವ್ರು ಓದು, ವಿದ್ಯಾಭ್ಯಾಸ, ಅದಕ್ಕೆಲ್ಲ ಹಣ ಬೇಕು ಅಲ್ವಾ? ಈ ಗೌರ್ಮೆಂಟ್ ಕೊಡೋ ಸಂಬಳದಿಂದ ನಾವ್ ಏನು ಮಾಡೋದಿಕ್ಕಾಗಲ್ಲ. ಅದಕ್ಕೆ ನಾವಿಬ್ರು ಒಂದಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನೋಡು, ಇಲ್ಲಿ ನೋಡ್ದ್ಯಾ, 1 ಲಕ್ಷ 1 ಲಕ್ಷ ಒಂದೇ ನಿಮಿಷದಲ್ಲಿ ಬಂದಿರೋ ದುಡ್ಡು. ಕೊಲೆಗಾರನ ತಪ್ಪಿಸ್ಕೊಳಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ ತಾನೇ ಇದು ಅಲ್ವಾ? ನಾನು ಇದನ್ನ ಬೇಡ ಅಂದ್ರೆ ನನ್ನ ಮೇಲ್ನವ್ರು ತಗೋತಾರೆ. ಅದಕ್ಕೆ ನನ್ನಿಟ್ಕೊಂಡೆ ಅವರು ಎಸ್ಕೇಪ್ ಆಗ್ಲಿ. ಅದಕ್ಕೆ ನಾನು ಈ ದುಡ್ಡು ತಗೊಂಡಿದ್ದು. ಒಂದ್ ಸಬ್ ಕಲೆಕ್ಟರ್ ಹತ್ರ ಮಾತಾಡ್ತಿದ್ಯಾ ಅಂತ ತಿಳ್ಕೊ. ಏ ಇಲ್ಲ, ನನ್ನ ಹೆಂಡತಿ Shut ಹತ್ರ. up. ನನಗ್ ಗೊತ್ತು ಏನ್ ಮಾಡ್ಬೇಕು ಅಂತ. ಬಾಗ್ಲಿ ತೆಗಿ. ಸೀತಾ. You? ಓಕೆ ಓಕೆ ಓಕೆ. ಶ್ಯೆ. ಈ ತರ ಮಾಡೋಣ ಅಲ್ವಾ? ಅಮ್ಮ ಸಾರಿ, ನಾವಿಬ್ರು ಒಟ್ಟಿಗೆ ಇದ್ದಾಗ ಈ ತರ ಮಾಡ್ತಾ ಇರ್ತೀವಿ. ಅದು ಹೆಂಡತಿ ಅಂದ್ರೆ ಹಾಗೆ ಅಲ್ವಾ? ಪೊಲೀಸ್ ಸ್ಟೇಷನ್ ಅಂತಾನು ನೋಡ್ದೇನೆ. ಸುಮ್ಮನೆ ರಾಗಣ. ಏ ಸೀತಾ, ಒಂದ್ ವಿಷಯ ಹೇಳೋದ್ ಮರ್ತ್ಬಿಟ್ಟೆ. ರಾತ್ರಿ ಊಟಕ್ಕೆ ಚಿಕನ್, ಕಬಾಬ್ ಜೊತೆಗೆ ಫಿಶ್ ಕರಿ ಇದನ್ನೆಲ್ಲ ಮಾಡ್ಬಿಡು. ಯೋ, ನಿಧಾನ ಕೊಡ್ಸಯ್ಯ, ಜೋರಾಗಿ ಓಡಿಸ್ಬೇಡ. ಒಳಗ್ ಕೂತಿರೋದು ನೀವ್ ನನ್ನ ಗಾಡಿ ಹೆಂಡತಿ. ತೆಗೀರಿ. ಏಯ್, ನಮ್ ಕುಟುಂಬದ ವಿಷಯದಲ್ಲಿ ನಿಮ್ಗೇನ್ ಕೆಲಸ? ಅಯ್ಯೋ ಬೇಡ ಪಾಪ. ಹಲೋ ಹಲೋ, ವಿಜಿಲೆನ್ಸ್ ಅಂಡ್ ಆಂಟಿ ಕರಪ್ಷನ್ ಡಿಪಾರ್ಟ್ಮೆಂಟ್. ಐ ಆಮ್ ಸಬ್ ಕಲೆಕ್ಟರ್ ಸೀತಾಲಕ್ಷ್ಮಿ. ದುಡ್ಡು ಇಸ್ಕೊಂಡು ಕೇಸ್ನ ಮುಚ್ಚಿಡೋದು ನಿಜಾನೇ. ಇದನ್ನ ನಾನಷ್ಟೇ ಬಳಸ್ಕೊಂಡ್ರೆ ಚೆನ್ನಾಗಿರಲ್ಲ. ಇದ್ರಲ್ಲಿ ನಿಮ್ಗೂ ಪಾಲಿದೆ. ನನಗೆ ಬೇಡ ಸರ್. ಆ? ನಾನು ಬರೋ ಸಂಬಳದಲ್ಲೇ ಸಂತೋಷವಾಗಿ ಬದುಕ್ತಿದ್ದೀನಿ. ರಾಗಣ್ಣ, ನಿಮಗ್ ಬೇಡ ಅಂದ್ರೆ ಬಿಡಿ. ಆ ಕಾನ್ಸ್ಟೇಬಲ್ ಕರೀರಿ, ಕೊಡ್ತೀನಿ. ಆ ಪಾಪಿ ಲೋಕನಾಥನ್. ಆ ತರ ಎಲ್ಲ ಏನೂ ಆಗಲ್ಲ. ಲೋಕನಾಥ್ ಎದುರಾಗಿ ಕೇಸ್ನ ಪ್ರೂವ್ ಮಾಡೋದಕ್ಕೆ ಯಾವ ಲಾಯರ್ ಕೈಲೂ ಆಗಲ್ಲ. ಅದಕ್ಕೆ ಎಲ್ಲ ಕೆಲಸನೂ ಮಾಡ್ಬಿಟ್ಟೆ. ರಾಗಣ್ಣ, ನೀವು ಆ ಕಾನ್ಸ್ಟೇಬಲ್ಗಳನ್ನ ಕರೀರಿ. ಈ ದುಡ್ಡನ್ನ ಅವ್ರಿಗಾದ್ರೂ ಕೊಡ್ತೀನಿ. ಏನ್ ನೀವು? ಅಯ್ಯೋ ದೇವ್ರೆ, ವಿಜಿಲೆನ್ಸು ಸಾರ್, ವಿಜಿಲೆನ್ಸ್ ಅವ್ರು ಬಂದ್ಬಿಟ್ರು. ಅಯ್ಯೋ ದೇವ್ರೆ, ಏನಪ್ಪ? ವಿ ಆರ್ ಫ್ರಮ್ ಆಂಟಿ ಕರಪ್ಷನ್ ಡಿಪಾರ್ಟ್ಮೆಂಟ್. ನಾವಿಲ್ಲಿ ಸರ್ಚ್ ಮಾಡಬೇಕು. ಎಸ್, ಪ್ಲೀಸ್ ಕ್ಯಾರಿ ಆನ್. ಸರ್ಚ್. ನಿಮ್ಮನ್ನ ಸ್ವಲ್ಪ ಚೆಕ್ ಮಾಡ್ಬೇಕು. ನಾನೇನು ತಗೊಂಡಿಲ್ಲ. ಇಲ್ಲಿ ಯಾರು ತಗೊಂಡಿಲ್ಲ. ನಿಮ್ಮನ್ನು ಸ್ವಲ್ಪ ಸರ್ಚ್ ಮಾಡಬೇಕು. ಮೈ ಬಾಡಿ. ಎಸ್, ಓಕೆ, ಕಮ್ ಆನ್. ಸರ್, ಏನೂ ಇಲ್ಲ ಸರ್. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನಮಗೆ ರಾಂಗ್ ಇನ್ಫಾರ್ಮೇಶನ್ ಬಂದಿತ್ತು. ಪೊಲೀಸ್ ಸ್ಟೇಷನ್ ಅಲ್ಲಿ ಇಲ್ಲಿಗಲ್ ಆಗಿ ಅಮೌಂಟ್ ಇಟ್ಟಿದ್ದಾರೆ ಅಂತ. ಥ್ಯಾಂಕ್ ಯು ಫಾರ್ ಯುವರ್ ಕೋಆಪರೇಷನ್. ಇಟ್ಸ್ ಮೈ ಪ್ಲೆಷರ್. ಕಮ್ ಆನ್. ಸಿಕ್ಕಾಕೊಳ್ಳಿಲ್ಲ, ಸದ್ಯ ಸಿಕ್ಕಾಕೊಳ್ಳಿಲ್ಲ. ಅಯ್ಯೋ ದೇವ್ರೆ, ಈಗ ತಾನೇ ನನಗೆ ಜೀವ ಬಂತು. ಸಾರ ದುಡ್ಡು ತಿನ್ಬಿಟ್ರಾ? ಇಲ್ಲಿ ನೋಡು ರಾಘವಣ್ಣ, ಆ ದೇವರು ನನಗೆ ಕೊಟ್ಟಿರೋ ಹಣ ಅದು ಯಾವಾಗ್ಲೂ ನನ್ನ ತಲೆಯಲ್ಲೇ ಇರುತ್ತೆ. ನಿಮ್ಮ ಬುದ್ಧಿನೇ ಬುದ್ಧಿ ಸರ್. ತಪ್ಪು ಮಾಡಿದ್ರು ಅದನ್ನ ಸರಿಯಾಗಿ